ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಕಳೆದ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ತುಂಬ ಎಲ್ಲರೂ ಕೂಡ ತಮ್ಮ ಅಳಲನ್ನು ತೋರಿಸ್ಕೋತಾ ಇದ್ರು. ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಾಜ್ಯ ಸರ್ಕಾರ 2400 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಮೊದಲ ತಿಂಗಳ ಕಂತು ನಾಳೆಯೇ ಬರುತ್ತಂತೆ. ಎಲ್ಲ ರೀತಿಯಲ್ಲೂ ಕೂಡ ಇವಾಗ ಪ್ರೋಸೆಸ್ ನಡೆದಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿಜಕ್ಕೂ ಕೂಡ ಇದು ವೆರಿ ಗುಡ್ ನ್ಯೂಸ್. 3 ತಿಂಗಳಿಂದ ದುಡ್ಡು ಬರ್ದೇನೆ 6,000 ರೂಪಾಯಿ ಬ್ಯಾಲೆನ್ಸ್ ಇದೆ, ಬಂದಿಲ್ಲ. ಅದನ್ನೇ ನಂಬಿಕೊಂಡಿದ್ದಂತಹ ಸಾಕಷ್ಟು ಜನ ತುಂಬ ಕಷ್ಟಪಟ್ಟಿದ್ರು. ನಿಮಗೆ ನಾಳೆ ಸಿಗುತ್ತೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ. ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ದುಡ್ಡು ಬರಬೇಕಾಗಿತ್ತು, ಬಂದೇ ಇಲ್ಲ, ದುಡ್ಡೇ ಬಂದಿಲ್ಲ. ಹಾಗಾಗಿ ನಾಳೆಗೆ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬರುತ್ತೆ. 1 ತಿಂಗಳ 2400 ಕೋಟಿ ಹಣ ಈಗ ರಾಜ್ಯ ಸರ್ಕಾರದಿಂದ ಇಲಾಖೆಗೆ ಬಿಡುಗಡೆಯಾಗಿದೆ. 1 ತಿಂಗಳು ಕೊಡಬೇಕು ರಾಜ್ಯದಲ್ಲಿ ಗೃಹಲಕ್ಷ್ಮಿ ದುಡ್ಡು ಅಂದರೆ 2400 ಕೋಟಿ ಬೇಕು. 2400 ಕೋಟಿ ಈಗ ಹಣ ರಿಲೀಸ್ ಆಗಿದೆ. ಈಗೆಲ್ಲ DBT ಆಗಬೇಕಲ್ಲ, ಆ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಇನ್ನು ಡಿಸೆಂಬರ್ ತಿಂಗಳು ದುಡ್ಡನ್ನು ಮುಂದಿನ ಸೋಮವಾರ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾಳೆ ಶುಕ್ರವಾರ ಲಕ್ಷ್ಮಿಯ ಆಗಮನ ಆಗುತ್ತೆ. ಸೋಮವಾರ 3 ದಿನದ ನಂತರ ಇನ್ನೊಂದು ತಿಂಗಳು ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಫಲಾನುಭವಿಗಳ ಅಕೌಂಟಿಗೆ ಹಾಕ್ತೀವಿ ಅಂದರೆ ಹೆಚ್ಚು ಕಡಿಮೆ ಮುಂದಿನ ವಾರ ಇಷ್ಟೊತ್ತಿಗೆಲ್ಲ ಅವರ ಪ್ರಕಾರ ಕಂಪ್ಲೀಟಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಸುಮಾರು ಸರ್ತಿ ಹೀಗೆ ಹೇಳಿದ್ದಾರೆ, ಹಾಕಲಿಲ್ಲ. ಬಟ್ ನಾಳೆ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಆ ರೀತಿ ಆಗುತ್ತೆ. ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಾಳೆ ದುಡ್ಡು ಬರುತ್ತಾ ಇಲ್ವಾ ಗೊತ್ತಾಗುತ್ತಲ್ಲ.